ಸ್ನೇಹಿತರೆ ನಮಸ್ತೆ. ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಎಲ್ರಿಗೂ ಒಂದು ಎಚ್ಚರಿಕೆಯ ಕರೆಗಂಟೆಯನ್ನು ಕೊಡ್ತಾ ಇರುವಂಥದ್ದು. ಹೌದು, ಏನಪ್ಪ ಇದು ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ತಮ್ಮನೇಲಿ ನೋಡಿ ಏನೂ ಅರ್ಥನೇ ಆಗಿಲ್ಲ ಅಂತ. ಹೌದು, ನನ್ನ ಹೆಸರಲ್ಲಿ ಸುಮಾರು ಫೇಕ್ ಅಕೌಂಟ್ಗಳಿರುವಂಥದ್ದು. ಯೂಟ್ಯೂಬ್ ಒಂದರಲ್ಲೇ ಅಲ್ಲ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ನನ್ನ ಹೆಸರಲ್ಲಿ ಮೆಸೇಜ್ಗಳು ಮಾಡ್ತಾ ಇದ್ದಾರೆ ಅಂತ ನನಗೆ ಈಗ ನನ್ನ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ನನ್ನ ಕೆಲವೊಂದು ನನ್ನ ವೀಡಿಯೋಗಳನ್ನು ಕಾಪಿ ಮಾಡಿಕೊಂಡು ಯೂಟ್ಯೂಬ್ ವೀಡಿಯೋಗಳನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟು ನನ್ನ ಫೋಟೋಸ್ ಹಾಕ್ಬಿಟ್ಟು ಅವರ ಮೊಬೈಲ್ ನಂಬರ್ಗಳನ್ನು ಹಾಕಿ ನಾನೇ ಕಾಯಿನ್ ಗುರು ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ದಾರೆ. ದಯವಿಟ್ಟು ಹುಷಾರಾಗಿರಿ. ಆ ರೀತಿಯ ಯಾವ ಬಿಸ್ನೆಸ್ಸು ನಾನು ಮಾಡ್ತಾ ಇಲ್ಲ. ನಾನು ಆನ್ಲೈನಲ್ಲಿ ನನಗೆ ಕಾಯಿನ್ಗಳು ತೊಗೊತೀನಿ ಬರ್ರಿ ಆ ಥರ ಈ ಥರ ನಾನು ಯಾರಿಗೂ ಹೇಳ್ತಾ ಇಲ್ಲ. ನಾನೇನಾದರೂ ನಿಮಗೆ ಫೋನ್ ಮಾಡಿ ಏನಾದರೂ ಹೇಳಿದ್ರೆ, ನನ್ನ ಹತ್ರ ಮಾತಾಡಿದ್ರೆ, ನನ್ನ ನಂಬರ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆಯಲ್ವ, ನನ್ನ ವಾಟ್ಸಪ್ ನಂಬರು. ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲೂ ಹೇಳ್ಬಿಡ್ತೀನಿ ನನ್ನ ವಾಟ್ಸಪ್ ನಂಬರ್ನ. ಅದೊಂದೇ ನಂಬರ್ ನಂದು, ನನ್ನ ಪರ್ಸನಲ್ ನಂಬರೇ ನಿಮಗೆ ಕೊಟ್ಟಿರುವಂಥದ್ದು. ನನ್ನ ಹತ್ರ ಒಂದೇ ಸಿಮ್ ಇರುವಂಥದ್ದು. ಆ ಒಂದು ನಂಬರನ್ನು ಎಲ್ಲರಿಗೂ ಕೊಟ್ಟಿರುವಂಥದ್ದು. ಮತ್ತು ಈ ರೀತಿಯ ಫೇಕ್ ಅಕೌಂಟ್ಗಳಿಂದ ನನಗೆ ದುಡ್ಡು ಕಳಿಸಿ ನಿಮ್ಮ ಕಾಯಿನ್ ತೊಗೊತೀನಿ ಹಾಗೆ ಹೀಗೆ ಅಂತ ಯಾರಾದರೂ ಮೆಸೇಜ್ ಮಾಡಿದರೆ ಅಂಥವ್ರನ್ನ ನಂಬೇಡಿ. ಅವರೆಲ್ಲ ಫ್ರಾಡ್ಗಳಾಗಿರ್ತಾರೆ. ನೀವೇನೇ ಯಾವುದು ನನ್ನ ವಾಟ್ಸಪ್ ನಂಬರ್ ಇದೆಯಲ್ಲ ಅದಕ್ಕೆ ಮಾತ್ರ ನೀವು ಕಾಯಿನ್ಗಳನ್ನ ಕಳಿಸಿ. ಬೇರೆ ಯಾರಿಗೂ ಕಳ್ಸೋಕೆ ಹೋಗಬೇಡಿ. ಅವರೆಲ್ಲ ಫ್ರಾಡ್ಗಳು. ನನ್ನ ಹೆಸರುಗಳು ಹೇಳ್ಕೊಂಡು ಅವರು ಪಾಪ ಅವ್ರು ಬೆಳೆ ಬೇಯಿಸ್ಕೊತಾ ಇದ್ದಾರೆ. ಇದ್ರಿಂದ ನಾನು ಸುಮಾರು ಜನ ನನ್ನ ಪರಿಚಯದಲ್ಲಿರತಕ್ಕಂಥವ್ರಿಗೆ ಹೇಳಿದ್ದೇನೆ. ನನ್ನ ಸಬ್ಸ್ಕ್ರೈಬರ್ಸು ಮತ್ತು ನನ್ನ ಸ್ನೇಹಿತರಾಗಿರುವಂತಹ ಸುಮಾರು ಜನಗಳು, ವೆಂಕಟೇಶ್ ಅವರಾಗಿರ್ಬೋದು, ಜಿಯಾವುಲ್ ಅವರಾಗಿರ್ಬೋದು, ಮತ್ತು ಶ್ರೀನಿವಾಸ್ ಅವರಾಗಿರ್ಬೋದು, ಸುಮಾರು ಸ್ಥಿತಿ ಹೇಳಿದ್ದಾರೆ ಹುಷಾರಾಗಿರಿ, ನೀವು ಥರ ನಿಮ್ಮ ವೀಡಿಯೋಗಳು ಮಿಸ್ಲೀಡ್ ಆಗ್ತಾ ಇದ್ದಾವೆ ಅಂತ. ಸರ್, ನಿಮ್ಮ ಒಂದು ಕನ್ಸರ್ನ್ಗೆ ನನ್ನ ಒಂದು ಧನ್ಯವಾದಗಳು. ಮತ್ತು ಪ್ರಸಾದ್ ಅವರು ಕೂಡ ಹೇಳಿದ್ರು, ನಿಮ್ಮ ವೀಡಿಯೋಗಳನ್ನ ಈ ಥರ ಮಾರ್ಫ್ ಮಾಡ್ತಾಯಿದ್ದಾರೆ, ಹುಷಾರಾಗಿರಿ ಅಂತ. ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೇನೆ. ಆದಷ್ಟು ಬೇಗ ಇದಕ್ಕೆ ಒಂದು ಕಾನೂನು ಕ್ರಮವನ್ನು ನಾನು ಜರುಗಿಸ್ತೇನೆ. ಇದನ್ನು ಏನು ಹೇಳ್ತಾರೆ, ಒಂದು ಪ್ರೂಫ್ ಇರಬೇಕು ಯಾರು ಮಾಡ್ತಾಯಿದ್ದಾರೆ. ಅವರು ಎಲ್ಲ ಫೇಕ್ ಅಕೌಂಟ್ಗಳಿಂದ ಮಾಡಿರ್ತಾರೆ. ಪಾಪ ಪೊಲೀಸವ್ರಿಗೆ ಹೇಳಿದ್ರು ಅವರು ಹುಡ್ಕೋದಕ್ಕಾಗೋದಿಲ್ಲ. ಆದ್ರೂ ನನಗೊಂದು ಪ್ರೂಫ್ ಸಿಕ್ಕಲಿ, ಅದನ್ನು ನಾನು ಕಾಯ್ತಾ ಇದ್ದೇನೆ. ಖಂಡಿತವಾಗ್ಲೂ ನಾನು ಯೂಟ್ಯೂಬ್ಗೂ ಇದರ ಬಗ್ಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನನ್ನ ವೀಡಿಯೋಗಳನ್ನ ಈ ಥರ ಡೌನ್ಲೋಡ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅಂತ. ಆದಷ್ಟು ರೆಸ್ಟ್ರಿಕ್ಷನ್ ಹಾಕಿರ್ತೀನಿ. ನೋಡಿ, ನನ್ನ ವೀಡಿಯೋಗಳಲ್ಲಿ ನಾನು ಏನು ಮಾಡಿರ್ತೀನಿ, ನಿಮಗೆಲ್ಲ ಗೊತ್ತು, ಕಾಯಿನ್ ಗುರು ಅಂತ ಒಂದು ಏನು ಟೆಕ್ಸ್ಟಲ್ಲಿ ಬರ್ತಾ ಇರುತ್ತೆ, ಮತ್ತು ನನ್ನ ಒಂದು ಲೋಗೋ ಇರುತ್ತೆ. ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಆ ಲೋಗೋನ ಕಟ್ ಮಾಡಿ ಅವರ ವೀಡಿಯೋಸ್ನಲ್ಲಿ ಹಾಕ್ಕೊತಾ ಇದ್ದಾರೆ. ವಾಟ್ಸಪ್ ನಂಬರ್ನ ಎಲ್ಲ ಹಾಕ್ಕೊಂಡು ನನ್ನ ವಾಟ್ಸಪ್ ನಂಬರಿಂದ ಏನು ಮೆಸೇಜ್ ಬರುತ್ತೆ ಅದು ಮಾತ್ರ ನಿಜ. ಬೇರೆ ನನ್ನ ಹೆಸರಲ್ಲಿ ಬೇರೆ ಯಾರು ಮಾಡಿದ್ರೂ ಅದು ವ್ಯಾಲಿಡ್ ಅಲ್ಲ. ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ಮತ್ತು ಇನ್ನೊಂದು ಸುಮಾರು ವಿಷಯಗಳು ಹೇಳಬೇಕು. ಆ ಥರದ ವೀಡಿಯೋಗಳನ್ನ ನೀವು ನೋಡಿದ್ರು ಅಂದರೆ, ಆ ಥರ ವೀಡಿಯೋಗಳನ್ನ ನೀವೇನಾದ್ರು ನೋಡಿದ್ದೀರಾ ಅಂದರೆ ಅದನ್ನು ಆದಷ್ಟು ಬೇಗ ರಿಪೋರ್ಟ್ ಮಾಡಿ. ರಿಪೋರ್ಟ್ ಮಾಡೋದಕ್ಕೆ ಅಲ್ಲಿ ಮೇಲೆ 3 ಡಾಟ್ಸ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಇದು ಫೇಕ್ ಅಂತ ರಿಪೋರ್ಟ್ ಮಾಡಿಬಿಡಿ. ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಷಯ, ಈಗ ಆಲ್ಮೋಸ್ಟ್ ನಾನು ವಾಟ್ಸಪ್ ನಂಬರ್ ಕೊಟ್ಟು 2-3 ವಾರ ಆಯಿತು. ಸುಮಾರು 1550 ಜನ ನನಗೆ ಹೆಚ್ಚು ಕಡಿಮೆ, ಇನ್ನೊಂದು 2-3 ಜನ ಸೇರಿದ್ರೆ 1550 ಜನ ಆಗ್ತಾರೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ತಮ್ಮ ಕಾಯಿನ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಒಂದು 3-4 ಜನಕ್ಕೆ ಪೆಂಡಿಂಗ್ ಇಟ್ಟಿದ್ದೀನಿ. ಯಾಕೆಂದರೆ ಕೆಲವೊಂದು ನನಗೆ ಡೌಟ್ಸ್ ಇರೋದಂಥದ್ದು, ಅವ್ರಿಗೆ ಮಾತ್ರ ನಾನು ಪೆಂಡಿಂಗ್ ಇಟ್ಟಿದ್ದೀನಿ. ಮಿಕ್ಕಿದವ್ರು ಎಲ್ರಿಗೂ ನನ್ನ ಜ್ಞಾನಕ್ಕೆ ಮೀರಿದಂಥದ್ದನ್ನೆಲ್ಲ ನಾನು ಬೇರೆಯವ್ರ ತಿಳ್ಕೊಂಡಿದ್ದೀನಿ. ಅದನ್ನ ತಿಳ್ಕೊಂಡಿದ್ದು ನಿಮಗೆ ಹೇಳಿದ್ದೀನಿ. ಅದೆಲ್ಲವೂ ಕೂಡ ಸತ್ಯ. ಮತ್ತು ಇನ್ನೊಂದು ಏನಾಗ್ತಾಯಿದೆ ಅಂದರೆ, ಈಗ ನನ್ನ ವಾಟ್ಸಪ್ ನಂಬರು ಜನರಿಗೆಲ್ಲ ಕೊಟ್ಟಿರೋದ್ರಿಂದ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಂದು 90ರಷ್ಟು ಜನಕ್ಕೆ ಏನಾಗ್ತಾಯಿದೆ ಅಂದರೆ, ಅವರು ಕಾಯಿನ್ಗಳ ಬಗ್ಗೆ ಬೆಲೆ ತಿಳ್ಕೊಂಡು, ಬಿಡಪ್ಪ ಇದರ ಬೆಲೆ ಇಷ್ಟು ಅಥವಾ ಇದರ ಬೆಲೆ ಇಷ್ಟು ಅಂತ ತಿಳ್ಕೊಂಡು ಅವರು ಅದಕ್ಕೆ ಏನು ಬೇಕೋ ಅದಕ್ಕೆ ಅವರು ನ್ಯಾಚುರಲ್ ಆಗಿ ರಿಯಾಕ್ಟ್ ಮಾಡ್ತಾಯಿದ್ದಾರೆ. ಇನ್ನೊಂದು ಇಬ್ಬರು ಮಹಾನುಭಾವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಕೆಲವು ಜನ ನನಗೆ ಬೈತಾಯಿದ್ದಾರೆ, ನೀನು ಫೇಕು, ನಿನಗೆ ಬೆಲೆ ಹೇಳೋಕ್ಕೆ ಬರೋಲ್ಲ ಅಂತ. ಅವ್ರು ಕಳಿಸಿರೋ ಅಂಥದ್ದು ಮಾಮೂಲಿ ಸ್ಟೈನ್ಲೆಸ್ ಸ್ಟೀಲ್ನ ಕಾಯಿನ್ಗಳು. ಯಾವುದು ಕೊಮೊಮೇರೇಟಿವ್ ಕಾಯಿನ್ಗಳು, ₹5 ಸ್ಟೈನ್ಲೆಸ್ ಸ್ಟೀಲ್ ಬರುತ್ತಲ್ಲ, ಅವು ಒಂದಕ್ಕೆ ₹6-7 ಇರುತ್ತೆ. ಮತ್ತು ಇನ್ನೊಂದು ₹5 ವೇವ್ ಕಾಯಿನ್ ಬರುತ್ತಲ್ಲ, ಅದಕ್ಕೂ ಅಷ್ಟೇ ₹6-7. ಮತ್ತು ಈ ಮಾಮೂಲಿ ₹5 ಗೋಲ್ಡ್ ಕಾಯಿನ್ದಲ್ಲಿ ಬರುವಂತಹ ಕೊಮೊಮೇರೇಟಿವ್ ಕಾಯಿನ್ಗಳು, ಅದಕ್ಕೂ ಅಷ್ಟೇ ₹6-7. ಈ ಥರ ಒಂದು 4-5 ಕಾಯಿನ್ ಕಳಿಸಿದ್ರು. ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಅವ್ರ ಮೊಬೈಲ್ ನಂಬರು ಹೇಳೋದಿಲ್ಲ. ಅವರು, ಸರ್ ಇದಕ್ಕೆಲ್ಲ ಸೇರಿ ಒಂದು ₹40-50 ಆಗ್ಬೋದು ನಿಮಗೆ ಅಂತಂದರೆ, ನಿನಗೇನು ಇಷ್ಟೇನ, ನಿನಗೇನು ಗೊತ್ತು, ಇದಕ್ಕೆ 30 ಲಕ್ಷ ಬರುತ್ತೆ ಅಂದರು. ಸರ್ ಇಲ್ಲ, ಆ ಥರ ಏನೂ ಇಲ್ಲ, ದಯವಿಟ್ಟು ಯಾಮಾರಬೇಡಿ ಅಂತ ನನಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಹೋಗಲಿ ಅಂದ್ಬಿಟ್ಟು ಹೊರಟೋದ್ರು. ನನಗೆ ಅದು ತುಂಬ ಬೇಜಾರಾಯಿತು. ಅವ್ರು ಯಾರು 30 ಲಕ್ಷ ಕೊಟ್ಟಿದ್ದಾರಲ್ಲ, ಇಸ್ಕೊಳ್ಳಿ, ಗೊತ್ತಾಗುತ್ತೆ ಆಮೇಲೆ. 30 ಲಕ್ಷ ಇಸ್ಕೊಂಡ್ಮೇಲೆ ತಾನೇ ಗೊತ್ತಾಗೋದು. ಆಮೇಲೆ ಬರ್ತಾರೆ ಮತ್ತೆ, ಸರ್ ಇಲ್ಲ ಸರ್ ಹಿಂಗಾಯ್ತು ನೋಡಿ ಸರ್, ಬನ್ನಿ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ. ಪೊಲೀಸರು ಆಮೇಲೆ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟಮೇಲೆ ಗೊತ್ತಾಗುತ್ತೆ ಪೊಲೀಸರಿಗೂ ದುಡ್ಡು ಕೊಡಬೇಕಾಗತ್ತೆ ಅಂತ. ಇಂಥವ್ರಿಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ, ಅರ್ಥ ಆಗೋದೇ ಇಲ್ಲ. ಇದೇನು ಹೇಳ್ತಾರಲ್ಲ, ಏನೋ ಎಮ್ಮೆ ಮೇಲೆ ಮಳೆ ಒಯ್ದಂಗೆ ಅಂತ. ಹಾಗೆ ಜನಗಳಿಗೆ ಈ ಟ್ರ್ಯಾಕ್ಟರ್ ನೋಟ್ಗಳಿಗೆ ಇವತ್ತು ನಾನು ಒಂದು ಏನಿಲ್ಲ ಒಂದು 20-30 ವೀಡಿಯೋ ಮಾಡಿದ್ದೀನಿ ಟ್ರ್ಯಾಕ್ಟರ್ ನೋಟ್ಗಳ ಬಗ್ಗೆ. ನನ್ನ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ, ಬೇಡ ಸರ್ ಕಳಿಸ್ಬೇಡಿ ಅಂತ. ದಿನಕ್ಕೆ 20 ಜನ ಅದನ್ನೇ ಕಳಿಸಿರ್ತಾರೆ.
ಬರೋ 30-40 ಮೆಸೇಜಲ್ಲಿ 20 ಅವ್ರದ್ದೇ ಇರುತ್ತೆ. ಮತ್ತು ನಾನು ಫೋನ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಹೇಳಬೇಕು, ವೈಷ್ಣೋದೇವಿ ನಾಣ್ಯಗಳನ್ನ ಕಳಿಸ್ಬೇಡಿ, ಎಷ್ಟು ಕಳಿಸ್ತಾ ಇದ್ದೀರಾ ಅಂತ. ಹಂಗೆ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ನೀವು ಫಸ್ಟ್ ನೋಡಿ ಸರ್, ಆಮೇಲೆ ನೀವು ಹೇಳಿ ಸರ್, ಇದು ರೇರ್ ಕಾಯಿನ್ ಸರ್ ಅಂತಾರೆ. ಕಳಿಸಿರೋದೆಲ್ಲ ರೇರ್ ಕಾಯಿನ್ಗಳು ಅಂತ ಹೇಳ್ಬಿಟ್ಟು ಕಳಿಸೋದೆಲ್ಲ ಟ್ರ್ಯಾಕ್ಟರ್ ನೋಟ್ಗಳು, ವೈಷ್ಣೋದೇವಿ ನಾಣ್ಯಗಳು, ಮತ್ತು ಎಚ್ ಮಿಂಟ್ ಮಾರ್ಕ್ ಇರುವಂಥದ್ದು 1985. ಸರ್ ನೀವು ವೀಡಿಯೋದಲ್ಲಿ ಯಾವ್ದು ಹೇಳಿದ್ದೀರಾ ಸರ್, ಅದೇ ಇದೆ ಸರ್ ಅಂತೆ. ಸರ್ ನಾನು ಹೇಳಿರುವಂಥದ್ದು 1991 ನೋಯ್ಡಾ ಮಿಂಟ್ ₹1 ಅಂದರೆ ಅದೇ ಇದೆ ಸರ್, ನೀವು ನೋಡಿ ಸರ್ ಅಂತಾರೆ. ಕಳಿಸೋದು ಮತ್ತೆ ಅದೇ. ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ನನ್ನ ಪೇಷನ್ಸ್ನ ಏನು ಚೆಕ್ ಮಾಡ್ತಾಯಿದ್ದೀರಾ? ನಿಮಗೆ ಯೂಸ್ ಆಗುತ್ತೆ ಅಲ್ಲ, ನಿಮಗೊಂದು ಆಟ ಅಂತ ಅನಿಸಿದೆ ಅಂದರೆ ನಾನು ವಾಟ್ಸಪ್ನ ಅನ್ನೋನ್ ನಂಬರ್ಸ್ಗೆ ಬ್ಲಾಕ್ ಮಾಡಿಬಿಡ್ತೀನಿ. ನಾನು ಯಾವುದು ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡಿದ್ದೀನಿ ಅವ್ರಿಗೆ ಮಾತ್ರ ಬಂದುಬಿಡುತ್ತೆ. ನಿಮ್ಮಿಂದಾಗಿ ಎಷ್ಟೋ ಜನ ಅವ್ರ ಕಾಯಿನ್ಗಳನ್ನ ಬೆಲೆ ತಿಳ್ಕೊಂಡಿರ, ಯಾರು ಹಳ್ಳಕ್ಕೆ ಬಿದ್ದು ದುಡ್ಡನ್ನೆಲ್ಲ ಕಳ್ಕೊಂಡು ರಿಜಿಸ್ಟ್ರೇಷನ್ ಫೀಸು ಅದು ಇದು ಅಂತ ಹೇಳಿ ಹಾಳಾಗೋದು ಬೇಡ. ದಯವಿಟ್ಟು ಕಿರಿಕಿರಿ ಮಾಡಬೇಡಿ. ಒಂದು ಸ್ವಲ್ಪ ಸರ್ ಮತ್ತೇನಂದರೆ ಫೋಟೋಸ್ ಕಳಿಸ್ತಾರೆ, ಕಳಿಸಿದಾದ್ಮೇಲೆ ಬೆಲೆ ಹೇಳಿರ್ತೀನಿ, ಇಷ್ಟು ಆಗ್ಬೋದು ಅಂತ ಅಂದಾಜಿಗೆ. ಮತ್ತೆ ಫೋನ್ ಮಾಡ್ತಾರೆ, ನೀವು ಸರಿಯಾಗಿ ನೋಡಿದ್ದೀರಾ, ನಿಮ್ಗೆ ನೋಡೋಕ್ಕೆ ಬರೋಲ್ಲ, ಇನ್ನೊಂದು ಸತಿ ನೋಡಿ ಅಂತ. ನಾನು 100 ಸತಿ ನೋಡಿದ್ರೂ ಎಲ್ಲೋ ಒಂದು ಕಾಯಿನ್ ಮಿಸ್ ಆಗಿರ್ಬೋದೇನೋ. ಅದು ನೀವು ರಾಶಿ ಕಳಿಸಿದಾಗ, ಬಿಡಿ ಕಾಯಿನ್ಗಳನ್ನ ಕಳಿಸಿದಾಗ ಯಾವುದೇ ಕಾರಣಕ್ಕೂ ಮಿಸ್ ಆಗೋದೇ ಇಲ್ಲ. ಬೆಲೆ ಇರೋ ನಾಣ್ಯಗಳನ್ನ ನಾನು ನೋಡೋಂಥದ್ದೇ ನಾಣ್ಯಗಳಲ್ಲಿ ಇಸ್ವಿ ನೋಡ್ತೀನಿ. ಇಸ್ವಿ ಮ್ಯಾಚ್ ಆಯಿತಾ ನೆಕ್ಸ್ಟ್ ಮಿಂಟ್ ಮಾರ್ಕ್ ನೋಡ್ತೀನಿ. ಇಸ್ವಿನೇ ಮ್ಯಾಚ್ ಆಗಲಿಲ್ಲ ಅಂದರೆ ಮಿಂಟ್ ಮಾರ್ಕ್ ಯಾಕೆ ನೋಡಲಿ ಅಲ್ವಾ? ಮತ್ತು ಇನ್ನೊಂದು ಮೇಯ್ನು ಮೈಸೂರು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಹೇಳಬೇಕು. ಮೈಸೂರು ಕಾಯಿನ್ ಎಕ್ಸಿಬಿಷನ್ ಏನಾಗಿದೆ ಅಂದರೆ ಶನಿವಾರ ಭಾನುವಾರ ಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಇನ್ ಕೇಸ್ ನಂದು ಏನಾದ್ರು ಪ್ರಾಬ್ಲಮ್ಸ್ ಏನಿಲ್ಲ, ಅವತ್ತಿನ ಡೇಟ್ಸ್ ಎಲ್ಲ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ನನ್ನ ಬೇರೆ ಪ್ರೋಗ್ರಾಮ್ಗಳಿಗೆ ಅದು ಡಿಸ್ಟರ್ಬ್ ಆಗೋದಿಲ್ಲ ಅಂದರೆ ನಾನು ಬರೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಬರ್ತೀನಾ ಇಲ್ವಾ ಅಂತ ಇವಾಗಲೇ ಈ ಕ್ಷಣದವರೆಗೂ ನಾನು ಡಿಸೈಡ್ ಮಾಡಿಲ್ಲ, ಯಾರಿಗೂ ಹೇಳಿಲ್ಲ. ದಯವಿಟ್ಟು ಅನಿಲ್ ಬರ್ತಾರೆ, ಕಾಯಿನ್ ಗುರು ಅವ್ರು ಬರ್ತಾರೆ ಅಂತ ಅಂದ್ಕೊಂಡು ಯಾರು ಬರಬೇಡಿ. ನಿಮಗೆ ತಿಳ್ಕೊಬೇಕಾ ನೀವು ಹೋಗಿ. ನಾನು ಏನ್ಷಿಯಂಟ್ ಟೈಮ್ಸ್ವರೆಗೂ ಒಂದು 2-3 ಸತಿ ಕಾಲ್ ಮಾಡಿದೆ, ಅವರು ನನಗೆ ನಾಟ್ ರೀಚಬಲ್ ಬರ್ತಾಯಿತ್ತು ಒಂದು ಸತಿ, ಮತ್ತೊಂದು ಸತಿ ರಿಂಗ್ ಆಯಿತು, ರಿಸೀವ್ ಮಾಡಿಲ್ಲ. ಯಾಕೆಂದರೆ ನಾನು ಅವ್ರ ಹತ್ರ ಕೇಳಬೇಕಾಗಿತ್ತು, ಎಂಟ್ರಿ ಫೀಸ್ ಇದೆಯಾ ಇಲ್ವಾ, ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಡೆಯುತ್ತೆ, ಈ ರೀತಿಯ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಅವ್ರನ್ನ ಕೇಳಬೇಕಾಗಿತ್ತು. ಆ್ಯಸ್ ಎ ಕಲೆಕ್ಟರಾಗಿ ನಾನು ಕೇಳಬೇಕಾಗಿತ್ತು. ಅವರು ರೆಸ್ಪಾಂಡ್ ಮಾಡಿಲ್ಲ. ಅವ್ರು ರೆಸ್ಪಾಂಡ್ ಮಾಡಿದ್ರೆ ಹೇಳ್ತೀನಿ ಎಂಟ್ರಿ ಫೀಸು. ಇಲ್ಲಿವರೆಗೂ ಬಂದಿರೋ ನ್ಯೂಸ್ ಪ್ರಕಾರ ಎಂಟ್ರಿ ಫೀಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾದರೆ ಎಂಟ್ರಿ ಫೀಸು ಇಲ್ಲ ಅನ್ನೋದಾದರೆ ಅದು ಕನ್ಫರ್ಮ್ ಮಾಡ್ಕೊಬೇಕು. ಮೇನು ಇದ್ರೂ ₹51 ಇರುತ್ತೆ. ಸರ್ ನಮ್ಮ ಮೈಸೂರಿವರೆಗೂ ಎಲ್ಲಿಂದನೋ ಬಂದಿದ್ದೀವಿ, ಎಕ್ಸಿಬಿಷನ್ ನೋಡಬೇಕು ಅಂದರೆ ₹200 ಕೇಳ್ತಾರೆ, ₹100 ಕೇಳ್ತಾರೆ ಟಿಕೆಟು ಅಂದರೆ ಅದು ನಿಮಗೆ. ನನಗಂತೂ ಇದುವರೆಗೂ ಬಂದಿರೋ ವಿಷಯ ಏನಪ್ಪ ಅಂತ ಅಂದರೆ ಅದಕ್ಕೆ ಎಂಟ್ರಿ ಫೀಸು ಫ್ರೀ ಇರುತ್ತೆ ಅಂತ ಮೈಸೂರು ಅರಮನೆ ಪಕ್ಕ ನಡೀತಾ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ನನ್ನ ಹತ್ರ ಇರೋದು ನೋಡಿ, ದಯವಿಟ್ಟು ಇದೊಂದೇ ಫೋನ್ ನನ್ನ ಹತ್ರ ಇರುವಂಥದ್ದು. ನೀವೇನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಲ್ಲ, ಅದೊಂದೇ ಫೋನ್ ನನ್ನ ಹತ್ರ ಇರುವಂಥದ್ದು, ಒಂದೇ ಸಿಮ್ಮು. ಇದರಲ್ಲಿ ನಾನು ವೀಡಿಯೋ ಮಾಡಬೇಕು, ವೀಡಿಯೋ ಎಡಿಟಿಂಗ್ ಮಾಡಬೇಕು, ನಿಮ್ಮ ಫೋನ್ ಕಾಲ್ಗಳಿಗೆ ಆನ್ಸರ್ ಮಾಡಬೇಕು, ಅದಾದಮೇಲೆ ವೀಡಿಯೋಸ ಅಪ್ಲೋಡ್ ಮಾಡಬೇಕು, ಅದಾದಮೇಲೆ ವಾಟ್ಸಪ್ ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳಿಗೆ ರಿಪ್ಲೈ ಮಾಡಬೇಕು, ಯೂಟ್ಯೂಬ್ ಕಮೆಂಟ್ಗಳಿಗೆ ರಿಪ್ಲೈ ಮಾಡಬೇಕು, ಜೊತೆಗೆ ಮೊಬೈಲ್ನ ಚಾರ್ಜ್ ಕೂಡ ಮಾಡಬೇಕು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಇಂಪಾರ್ಟೆಂಟ್ ವಿಷಯಗಳಿದ್ರೆ ಮಾತ್ರ ಕಾಲ್ ಮಾಡಿ, ಪ್ಲೀಸ್. ನನ್ನ ಇದೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ನಿಮ್ಮ ಕೈಯಲ್ಲ ಅಥವಾ ನಿಮ್ಮ ಕಾಲಿಗಾದರೂ ಬಿಡ್ತೀನಿ. ದಯವಿಟ್ಟು ಕಿರಿಕಿರಿ ಮಾಡಬೇಡಿ. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಒಂದು ದಿವಸ ಆಗ್ತಿಲ್ಲ 2 ದಿವಸಕ್ಕಾದ್ರೂ ನೋಡ್ತೀನಿ. ಮೊದಲಾದರೆ ಹಾಫ್ ಆನ್ ಅವರಲ್ಲೇ ಹೇಳ್ಬಿಡ್ತಾಯಿದ್ದೆ, ಈಗ ಮೆಸೇಜಸ್ ತುಂಬ ಜಾಸ್ತಿ ಬರ್ತಾಯಿದ್ದಾವೆ. ಮತ್ತು ಯಾರಿಗಾದ್ರೂ ಇದುವರೆಗೂ ರಿಪ್ಲೈ ಬಂದಿಲ್ಲ ಅಂದರೆ ಒಂದು 3 ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಯಾಕಂದರೆ ಕೆಲವೊಂದು ಕಾಯಿನ್ಗಳು ನಂಗೆ ಡೌಟ್ಸ್ ಇದೆ. ಹಂಗಾಗಿ ಇನ್ನೂ ಯಾರಿಗಾದ್ರೂ ರಿಪ್ಲೈ ಬಂದಿಲ್ಲ, ನಾನು ಮಾಡಿದ್ದೀನಿ ಅಂತ ಅಂದರೆ ಮತ್ತೊಂದು ಸತಿ ಹಾಯ್ ಅಂತ ಕಳಿಸಿ. ಅವಾಗೇನಾಗುತ್ತೆ, ನಿಮ್ಮ ಮೆಸೇಜು ಮೇಲೆ ಬರುತ್ತೆ, ಟಾಪಿಗೆ ಬರುತ್ತೆ. ನಾನು ನೋಡ್ತೀನಿ. ದಯವಿಟ್ಟು ನನಗೆ ಅನ್ಯಥಾ ಕಾಲ್ ಮಾಡಿ ನನಗೆ ಹಿಂಸೆ ಕೊಡಬೇಡಿ. ಹಿಂಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ, ಕಿರಿಕಿರಿ ಆಗುತ್ತೆ. ನಾನು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿರ್ತೀನಿ, ಅವಾಗ ಫೋನ್ ಬರುತ್ತೆ, ವೀಡಿಯೋ ಎಡಿಟಿಂಗ್ ಮತ್ತೆ ಸ್ಕಿಪ್ ಮಾಡಿ ಮತ್ತೆ ಬರಬೇಕು. ಅದು ಒಂದು ಎಡಿಟರ್ ಪಾಯಿಂಟ್ ಆಫ್ ವ್ಯೂ ಇಂದ ನಾನು ಹೇಳ್ತಾ ಇರುವಂಥದ್ದಷ್ಟೇ. ಮತ್ತು ನನ್ನ ವಾಟ್ಸಪ್ ನಂಬರು ದಯವಿಟ್ಟು ಬರ್ಕೊಳ್ಳಿ. ನೀವು ವಾಟ್ಸಪ್ ನಂಬರ್ ಇನ್ನೂ ಯಾರಿಗೂ ಸಿಕ್ಕಿಲ್ಲ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಇದೊಂದೇ ನಂಬರು, ಕಾಯಿನ್ ಗುರು ಫೋನ್ ಮಾಡೋದು ಇದೊಂದೇ ನಂಬರಿಂದ, ನೀವು ಕಾಯಿನ್ ಗುರಿಗೆ ಕಳಿಸ್ಬೇಕಾದ್ರೆ ಇದೊಂದೇ ನಂಬರಿಂದ. ಇದೇ ನನ್ನ ಒರಿಜಿನಲ್ ನಂಬರು. ಯಾರ್ಯಾರೋ ತಲೆ ಕೆಟ್ಟವರು ಫ್ರಾಡ್ಗಳು ಬೇರೆ ನಂಬರ್ ಹಾಕ್ಕೊಂಡಿದ್ದಾರೆ ಅಂದರೆ ನೀವು ಅವ್ರನ್ನ ಯಾರು ಕಾಂಟ್ಯಾಕ್ಟೇ ಮಾಡೋಕ್ಕೆ ಹೋಗಬೇಡಿ. ಕಾಯಿನ್ ಗುರು ಅಂದರೆ ಅನಿಲ್ ಕುಮಾರ್ ಅಂದರೆ ಕಾಯಿನ್ ಗುರು ನಂಬರ್ ಬರ್ಕೊಳ್ಳಿ 7353969690. ನಿಮ್ಮ ಬಳಿ ಇರುವಂತಹ ರೇರ್ ನಾಣ್ಯಗಳನ್ನು ಮಾತ್ರ ಕಳಿಸಿ. ಇದರಲ್ಲಿ 4 ನೀವು ಕಳ್ಸೋಕ್ಕೆ ಹೋಗಬೇಡಿ. 1985 ಎಚ್ ಮಿಂಟ್ ₹1 ಕಳಿಸ್ಬೇಡಿ. ವೈಷ್ಣೋದೇವಿ ನಾಣ್ಯಗಳನ್ನು ಕಳಿಸ್ಬೇಡಿ. ಮತ್ತು ಇಂದಿರಾ ಗಾಂಧಿ ₹5 ಕಾಯಿನು, ಜವಾಹರ್ಲಾಲ್ ನೆಹರು ಅವರ ₹5 ಕಾಯಿನು ಕಳಿಸ್ಬೇಡಿ. ಟ್ರ್ಯಾಕ್ಟರ್ ನೋಟುಗಳ ಫೋಟೋಸನ್ನು ಕಳಿಸ್ಬೇಡಿ. ಇವು 4 ಮತ್ತು ಈ 786ನ ಕಳಿಸ್ಬೇಡಿ. ದಯವಿಟ್ಟು ಈ 4-5ನ ಕಳ್ಸೋಕ್ಕೆ ಹೋಗಬೇಡಿ. ಮತ್ತು ಸುಮ್ಮನೆ ಕಾಲ್ ಮಾಡಿ ನನಗೆ ನೋಡಿ ಅದು ನೋಡಿ ನೀವು ನೋಡ್ತೀನಿ ಮೆಸೇಜಸ್ ಇದೆ. ದಯವಿಟ್ಟು ನಿಮ್ಗೆ ಅರ್ಥ ಆಗುತ್ತೆ, ನನಗೆ ಅರ್ಥ ಆಗುತ್ತೆ ನಿಮ್ಮ ಭಾವನೆಗಳು, ನಾನು ಮಾತಾಡಬೇಕು ಅಂತ.
ಖಂಡಿತ ಮಾತಾಡಿ. ಬಟ್ ಏನಾದರೂ ಶನಿವಾರ ಭಾನುವಾರ ಆದಷ್ಟು ಮಾಡಿ. ವೀಕ್ ಡೇಸಲ್ಲಂತೂ ಮಾಡೋಕ್ಕೆ ಹೋಗ್ಬೇಡಿ ಕಾಲ್ನ. ನಾನು ರಿಸೀವ್ ಮಾಡೋದೇ ಇಲ್ಲ ವೀಕ್ ಡೇಸಲ್ಲಿ. ಯಾಕೆಂದರೆ ನೀವು ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, 6:30ಗೆ ನಾನು ಮನೆ ಬಿಟ್ಟರೆ ಮತ್ತೆ ನಾನು ಮನೆಗೆ ಬರೋದು 8:00ವರೆಗೆ. ನನ್ನ ಆಫೀಸ್ ಓಪನ್ ಆಗೋದು 8:00ವರೆಗೆ, ಬೆಳಗ್ಗೆ 8:00ವರೆಗೆ. ನಾನು ಮನೆ ಬಿಡಬೇಕಾದ್ರೆ 6:30ಗೆ. 8:30ಯಿಂದ ಸಂಜೆ 6:00ವರೆಗೂ ನನ್ನ ಕೈಗೆ ಮೊಬೈಲ್ ಸಿಗೋದು ಊಟದ ಹತ್ರ ಅರ್ಧ ಗಂಟೆ ಮಾತ್ರ, ಊಟದ ಟೈಮಲ್ಲಿ. ಮಿಕ್ಕಿದ ಟೈಮಲ್ಲಿ ನನಗೆ ಮೊಬೈಲ್ ಅಲೋ ಮಾಡೋದೇ ಇಲ್ಲ ಕಂಪ್ನಿ ಒಳಗಡೆ. ಎಲ್ಲ ಸೆಕ್ಯೂರಿಟಿ ರೂಮಲ್ಲೇ ಕೊಟ್ಬಿಟ್ಟು ಹೋಗಬೇಕು. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ದಯವಿಟ್ಟು ನನಗೆ ವೀಕ್ ಡೇಸಲ್ಲಿ ಕಾಲ್ ಮಾಡಬೇಡಿ. ವೀಕೆಂಡಲ್ಲಿ ಏನಾದರೂ ಅರ್ಜೆಂಟ್ ಇದೆ ಮಾತಾಡಿಸ್ಬೇಕು ಮಾಡಿ. ಈಗ ಸರ್ ನಾನು ಫೋನ್ ಮಾಡಿಬಿಟ್ಟು, ಸರ್ ಕಾಯಿನ್ ಫೋಟೋ ಕಳಿಸ್ಬೋದಾ? ಸರಿ ಸರ್ ಆಯಿತು ಕಳಿಸಿ ಅಂತೀನಿ. ಮತ್ತೆ ಸರ್ ಕಾಯಿನ್ ಫೋಟೋ ಕಳಿಸಿದ್ದೀನಿ, ಮತ್ತೆ ಮಾಡ್ತಾರೆ. ಸರಿ ಸರ್ ಆಯಿತು ನಾನು ನೋಡ್ತೀನಿ. ಮತ್ತೆ 10 ನಿಮಿಷ ಬಿಟ್ಟು ಮಾಡ್ತಾರೆ, ಸರ್ ಆಲ್ರೆಡಿ ಕಳಿಸಿದ್ದೀನಿ ನೋಡಿಲ್ಲ. ನಾನು ಇದು ಹೇಳಿದ್ನಲ್ಲ, ಇದೆಲ್ಲ ಒಂದೇ ಫೋನಲ್ಲಿ ಮಾಡಬೇಕು. ವೀಡಿಯೋ ಎಡಿಟಿಂಗು ಅದು ಇದು ಎಲ್ಲ ಕೆಲಸನೂ ಇದು ಒಂದೇ ಫೋನ್ ಇರೋದು ನನ್ನ ಹತ್ರ. ಇವಾಗ ಕೇಳ್ಬೋದು, ಏನಪ್ಪ ಯೂಟ್ಯೂಬಲ್ಲಿ ಎಷ್ಟು ದುಡ್ಡು ಬರುತ್ತೆ ತೊಗೊಬೋದಲ್ಲ ಇನ್ನೊಂದು ಫೋನ್ನ ಅಥವಾ ಇನ್ನೊಂದು ಕ್ಯಾಮ್ರಾನ? ಸರ್ ನಾನು ಯೂಟ್ಯೂಬಲ್ಲಿ ದುಡಿಯೋ ಒಂದು ವರ್ಷದ ಅಷ್ಟು ಪೇಮೆಂಟ್ ಸೇರಿಸಿದ್ರು ಒಂದು ಮೊಬೈಲ್ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ ದುಡ್ಡನ್ನ. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಹೇಳೋ ಹೋಗಿಲ್ಲ ಎಷ್ಟು ಬರುತ್ತೆ ಅಂತ. 1 ವರ್ಷದ ಅಷ್ಟು ದುಡ್ಡು ನಾನು ಕೂಡಿಟ್ರು ಯೂಟ್ಯೂಬ್ದು ಒಂದು ಫೋನಿಗೆ ಬರೋದಿಲ್ಲ ಸರ್. ಇವಾಗ ಬರ್ತಾರೋ ದುಡ್ಡು ನನ್ನ ಮೊಬೈಲ್ ರೀಚಾರ್ಜ್ಗಾಗಿ ಒಂದು ಸ್ವಲ್ಪ ಮಿಗ್ಬೋದೇನೋ. ಅದು ಎಷ್ಟು ಅಂದರೆ ಇನ್ನೊಂದು ತಿಂಗಳಿಗೆ ಆಗೋಷ್ಟು ರೀಚಾರ್ಜ್ಗೆ ಆಗೋಷ್ಟು ಮಿಗ್ಬೋದು ಅಷ್ಟೇ. ಬಿಟ್ಟರೆ ದಯವಿಟ್ಟು ಆ ಥರ ಏನು ಲಕ್ಷ ಕೋಟಿ ಎಲ್ಲ ದುಡಿಯೋದೆಲ್ಲ ಕಷ್ಟ. ಯಾಕೆ ನನಗೆ ಬರ್ತಾರೋ ವ್ಯೂಸ್ ನಿಮಗೂ ಗೊತ್ತು, 1000-2000 ಅಷ್ಟೇ ವ್ಯೂಸ್ ಬರ್ತಾ ಇರೋದು. ಯಾಕಪ್ಪ ಅಷ್ಟೇ ಕಡಿಮೆ ಬರ್ತಾಯಿದೆ ಅಂತಂದರೆ, ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ. ಎಷ್ಟೋ ಜನ ನೋಡ್ತಾ ಇರೋವಂಥ 70-80% ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಈ ದಿವಸ ಮಾಡಿ, ನನಗೇನು ಬೇಜಾರಿಲ್ಲ. ಮತ್ತು ಇನ್ನೇನಾದರೂ ಹೇಳ್ಬೇಕಾ ಅಂತಂದರೆ, ಮೇಯ್ನು ಹಲವಾರು ಕಾಯಿನ್ ಗುರುಗಳು ಬಂದಿದ್ದಾರಲ್ಲ, ಯಾರೂ ನಂಬಕ್ಕೆ ಹೋಗಬೇಡಿ. ನಾನೇ ಅನಿಲ್ ಕುಮಾರ್, ನಾನು ಒಬ್ಬನೇ ಕಾಯಿನ್ ಗುರು. ಇದೊಂದೇ ನಂಬರು 7353969690. ಇಂಪಾರ್ಟೆಂಟ್ ರೇರ್ ಕಾಯಿನ್ಗಳಿದ್ದರೆ ಮಾತ್ರ ಕಳಿಸಿ ದಯವಿಟ್ಟು. ಅದನ್ನೇ ರಿಪೀಟ್ ಹೇಳಿ ಸಾಕಾಗಿಬಿಟ್ಟಿದೆ. ನಿಮಗೂ ಕೇಳಿ ಸಾಕಾಗೋಗಿದೆ. ಸುಮಾರು ಜನ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಅಂತೂ ಇವನು ಏನು ಮಾರಾಯ ದಿನ ಬೆಳಗಾದರೆ ಇದನ್ನೇ ಹೇಳ್ತಾನೆ ಅಂತಾರೆ. ಸರ್ ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ನಾನು ಈ ಒಂದು ಮೋಸದ ಜಾಲದಿಂದ ಬಚಾವ್ ಮಾಡಬೇಕು ಅನ್ನೋದನ್ನ ಉದ್ದೇಶದಿಂದ ಮಾತ್ರ ಈ ಒಂದು ರಿಪೀಟೆಡ್ ಹೇಳ್ತಾ ಇರುವಂಥದ್ದು. ಸುಮಾರು ಜನ ಸೇವ್ ಆಗಿದ್ದಾರೆ ಇನ್ ದ ಸೆನ್ಸ್ ಮೆಸೇಜ್ ಮಾಡ್ತಾರೆ, ಸರ್ ನೋಡಿದ್ದಾರೆ ಕಳಿಸಿದ್ದಾರೆ ಕಳಿಸಲ್ಲ ದುಡ್ಡನ್ನ ಅಂತ. ದಯವಿಟ್ಟು ಬೇಡ ಸರ್ ಅಂತೀನಿ. ಈಗ ಕ್ರಾಸ್ ಚೆಕ್ ಮಾಡೋ ಲೆವೆಲ್ಗೆ ಬಂದುಬಿಟ್ಟಿದ್ದಾರೆ. ಯಾರೋ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಅವರೊಂದಿಷ್ಟು ಲಕ್ಷ ಅಂತ ಹೇಳ್ತಾರೆ, ಇಮಿಡಿಯೇಟಾಗಿ ನನಗೆ ಕಳಿಸ್ತಾರೆ, ಸರ್ ಇಷ್ಟು ಹೇಳ್ತಾ ಇದ್ದಾರೆ ಕಳಿಸಲ್ಲ. ಬೇಡ ಸರ್. ಈ ಥರ ಸುಮಾರು ಆಗಿದೆ. ಲಾಸ್ಟ್ ಟೈಮು ಒಂದು ಬಸವೇಶ್ವರ ನಗರದಲ್ಲಿ ಒಬ್ಬರು ಈ ಥರ ಹಿಂಗೆ ನಿಯರ್ ಬೈ ಇದರಲ್ಲಿ ಜಸ್ಟ್ ಇದಾದರು. ಅವ್ರಿಗೆ ಬೆಳಗ್ಗೆ ನನಗೆ ಫೋನ್ ಮಾಡಿದ್ರು, ಈ ಥರ ಆಗಿದೆ ನೋಡಿ ಸರ್, ನೋಡಿ ನನಗೆ ಹೇಳ್ತಾ ಇದ್ದಾರೆ ಅಂತ. ನಾನು ಹೇಳಿದೆ ಹುಷಾರಾಗಿರಿ ಅಂತ. ಅವ್ರ ಪಾಪ ಅವರು ಸ್ವಲ್ಪ ಚುರುಕಾಗಿದ್ದರು, ಹಂಗಾಗಿ ಸ್ಕಿಪ್ ಆಯಿತು, ಎಗರಿಸಿದ್ರು. ಅಂದರೆ ಅವ್ರನ್ನ ಮಿಸ್ಲೀಡ್ ಆಗ್ತಾಯಿದ್ರು. ಅಷ್ಟರಲ್ಲಿ ಅವರೇ ಚಳ್ಳೆ ತಿನ್ನಿಸ್ಬಿಟ್ಟು ಕಳಿಸ್ಬಿಟ್ರು. ಹೀಗೆ ನೀವೇ ಬುದ್ಧಿವಂತರಾದರೆ ಯಾವ ರಿಜಿಸ್ಟ್ರೇಷನ್ ಫೀಸು ಬೇಕಾಗಿಲ್ಲ, ಯಾವ ಇದು ಬೇಕಾಗಿಲ್ಲ, ಏನಂತಾರೆ ಗೌರ್ಮೆಂಟ್ ಫೀಸ್ಗಳು ಯಾವುದು ಕೊಡೋದೇ ಬೇಕಾಗಿಲ್ಲ. ನಿಮ್ಮ ಹತ್ರ ರೇರ್ ಕಾಯಿನ್ ಇದೆಯಾ, ಕಾಯಿನ್ ಎಕ್ಸಿಬಿಷನ್ಗೆ ತೊಗೊಂಬನ್ನಿ ಮಾರಿ. ರೇರ್ ಕಾಯಿನ್ಗಳು ಯಾವ್ಯಾವುದು ಅಂತ ಗೊತ್ತಾಗಬೇಕಾ? ನೋಡಿ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ, ಇದೇ ರೇರ್ ಕಾಯಿನ್ಗಳ ವಿಡಿಯೋ. ಕ್ಲಿಕ್ ಮಾಡಿ ನೋಡಿ. ಇದರಲ್ಲಿರೋ ನಾಣ್ಯಗಳಿಗೆ ಮಾತ್ರ ಬೆಲೆ ಇರುವಂಥದ್ದು. ಅದೇ ಇಸಿಬಿ ಇರಬೇಕು, ಅದೇ ಮಿಂಟ್ ಮಾರ್ಕ್ ಇರಬೇಕು, ಅಂಥದ್ದಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ಇಲ್ಲ ಅಂದರೆ ಬೆಲೆ ಇಲ್ಲ. ಇಷ್ಟೇ. ಬೆಲೆ ಇಲ್ಲ ಅಂದರೆ ಏನು, ₹1ಗೆ ₹5 ಸಿಗುತ್ತೆ, ₹2ಗೆ ₹10 ಸಿಗುತ್ತೆ. ಇಷ್ಟೇ ಬೆಲೆ. ಆದರೆ ಇದ್ರಾಗಿರೋಕ್ಕೆಲ್ಲ 10-20 ಸಾವಿರ ರೂಪಾಯಿ ನಾಣ್ಯಗಳಿದ್ದಾವೆ. ನೋಡಿ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.